ಇನ್ನು ಖಜಾನೆ ಲೂಟಿ ಮಾಡಿದ್ದಾರೆ. ಖಜಾನೆ ಖಾಲಿಯಾಗಿದೆ. ನೌಕರರ ಬೇಡಿಕೆಗಳಿಗೆ ಸರ್ಕಾರ ಗಮನವನ್ನ ಕೊಟ್ಟಿಲ್ಲ. ಕಾರ್ಮಿಕರಿಗೆ ಹಣ ಕೊಡಲು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಆರಂಭ ಆಗಿದೆ. ಬಿಎಂಟಿಸಿ ನೌಕರರು ಅಷ್ಟು ಪ್ರಮಾಣದಲ್ಲಿ ಮುಷ್ಕರಕ್ಕೆ ಭಾಗಿಯಾಗಿದ್ರು ಕೂಡ ಕೆಎಸ್ಆರ್ಟಿಸಿ ನಿಗಮದ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಾದ್ಯಂತ ಪ್ರಯಾಣಿಕರಿಗೆ ತೀವ್ರ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ನೀವು ಹೇಗೆ ನೋಡ್ತೀರಿ ಸರ್? ಅವರ ಬಹುದಿನಗಳ ಬೇಡಿಕೆಯನ್ನಿಟ್ಟು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅದಕ್ಕೇನು ಇಂಥ ದಿನ ಅಂತಲ್ಲ, ಅವರು ಇವತ್ತೇ ಮಾಡಬೇಕು ಅಂತ ಇರಲಿಲ್ಲ, ಯಾವತ್ತಾದರೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದರು. ಅವರ ಬೇಡಿಕೆಗಳನ್ನು ಇಷ್ಟು ದಿವಸ ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾ ಬಂದರೂ ಕೂಡ ಅದನ್ನು ಗಮನಿಸದೆ, ಯಾಕಂತಂದರೆ ಸರ್ಕಾರ ಸಂಪೂರ್ಣ ಇವತ್ತು ಲೂಟಿ ಮಾಡಿ ಖಜಾನೆ ಖಾಲಿಯಾಗಿದೆ, ಹಣ ಕೊಡಲಿಕ್ಕೆ ಅವರು ಅಲ್ಲಿ ಇಲ್ಲ. ಆದ್ದರಿಂದ ಈ ಎಲ್ಲದಕ್ಕೂ ಕೂಡ ಅವರು ಆಗ್ತಿರ್ತಕ್ಕಂಥ ಎಲ್ಲ ತೊಡಕುಗಳಿಗೂ ಗ್ಯಾರಂಟಿಗಳನ್ನು ಮುಂದೆ ಮಾಡಿ ತೋರಿಸ್ತಾ ಜನರಿಗೆ ವಂಚನೆ ಮಾಡ್ತಿದ್ದಾರೆ. ಆ ಕಾರಣದಿಂದ ಇವತ್ತು ಆ ಕಾರ್ಮಿಕರ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಆದ್ದರಿಂದ ಅವರು ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಕೂಡ ಅವರು ಬೇಡಿಕೆ ಇಟ್ಟಿದ್ದಾರೆ, ತಾವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು, ನಮಗೆ ಭಾಳ ಅನ್ಯಾಯ ಆಗಿದೆ ಅಂತ. ಆದ್ದರಿಂದಾಗಿ ನಾವು ಕೂಡ ಸ್ವಲ್ಪ ಅವರ ಬಗ್ಗೆ ಅನುಕಂಪದಿಂದಿದ್ದೇವೆ. ಕಾರಣ ಅಂತಂತಂದ್ರೆ ಕೇವಲ ಅನುಕಂಪನ ಅಥವಾ ಮುಷ್ಕರಕ್ಕೆ ಬೆಂಬಲ ಇದೆಯಾ? ಅಲ್ಲ, ಬೆಂಬಲ, ನಾವು ಕೂಡ ಬೆಂಬಲ ಮಾಡಬೇಕು ಅವ್ರಿಗೆ. ಯಾಕೆಂತಂದರೆ ಅನ್ಯಾಯ ಎಷ್ಟು ದಿನ ಸಹಿಸ್ಕೊಳ್ಳಿಕ್ಕೆ ಯಾರಿಗೆ ಆಗಿದ್ರು ಸರ್? ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಸರ್ಕಾರ ಇರೋದೇ ನಾವು ಅನ್ಯಾಯ ಮಾಡಲಿಕ್ಕೆ ಅನ್ನೋ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಆದ್ದರಿಂದ ನಾವು ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಸೂಕ್ತ ಅಂತ ನನಗನ್ಸುತ್ತೆ. ಈಗ ಕಾರ್ಮಿಕರಿಗಾಗಿರೋ ಅನ್ಯಾಯದ ಪಾಲಲ್ಲಿ ಬಿಜೆಪಿ ಪಾತ್ರ ಕೂಡ ಇದೆ ಅನ್ನುವಂತಹದ್ದು ಈಗಿನ ಸರ್ಕಾರದ ವಾದ. ಸರ್ಕಾರಕ್ಕೆ ಏನಾದರೂ ಒಂದು ಸೊಬೂಬು ಬೇಕಲ್ಲ. ಯಾರ ಬಗ್ಗೆ ಈಗ ಯಾವುದೇ ಒಂದು ಕಾರಣ ಬಂದಾಗ, ಏನೋ ಒಂದು ವಿಚಾರ ಬಂದಾಗ ಅವರು ನಮ್ಮಿಂದ ಇದಾಗಿದೆ ಅಂತ ಯಾವತ್ತಾದರೂ ಈ ಕಾಂಗ್ರೆಸ್ನ ನಾಯಕರಾಗಲಿ ಒಪ್ಕೊಂಡಿರೋದಿದ್ದೀರಾ? ಕೋರ್ಟ್ಗಳಲ್ಲಿ ನ್ಯಾಯ ಹೊರಬಿದ್ದಾಗಲೂ ಕೂಡ ಅವರನ್ನು ವಿರೋಧಿಸ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ಸಿಂದ ಏನನ್ನು ಬಯಸ್ಬೋದು? ಅದರಿಂದಾಗಿ ಅವ್ರಿಗೆ ಕಾರಣ ಅವ್ರು ಹೇಳ್ಕೊಳ್ಳಿ. ಅದು ಕಾರ್ಮಿಕರಿಗೆ ಗೊತ್ತಿರಲ್ವಾ? ಅವ್ರಿಗೂ ಗೊತ್ತಿರುತ್ತೆ. ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಇದು ಕೋರ್ಟ್ ಆದೇಶದ ಉಲ್ಲಂಘನೆ ಅಂತ ಅನ್ಸಲ್ವಾ ಅಂತ? ಅಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಾನು ಊರಿನಲ್ಲಿ ಇರಲಿಲ್ಲ. ನಾನು ಇವತ್ತಷ್ಟೇ ಬೆಂಗಳೂರಿಗೆ ಬಂದಿದ್ದೇನೆ. ಕೋರ್ಟ್ನ ಆದೇಶ ಏನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಕೋರ್ಟ್ ಆದೇಶ ಇದ್ದರೆ ಅದಕ್ಕೆ ಗೌರವಿಸ್ತಕ್ಕಂಥದ್ದು ನಮ್ಮ ಕೆಲಸ ಆಗಬೇಕು. ಆದರೆ ಹಂಗಿದ್ದು ಕೂಡ ಮಾಡೋದು ಅದು ಸರಿಯಲ್ಲ. ಯಾವ ಕಾರಣಕ್ಕೆ ಏನು ವಿಷಯದಲ್ಲಿ ಕೊಟ್ಟಿದೆ ಕೋರ್ಟಿನ ಆದೇಶ ಬಂದಿದೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್, TV9 ಬೆಂಗಳೂರು. ಇದು ವಿಪಕ್ಷದವರ ಮಾತಾದ್ರೆ ಇನ್ನು ಡಿಸಿಎಂ ಡಿಕೆಶಿ ಕೂಡ ಈ ಸಮರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ತಪ್ಪಲ್ಲ ಅಂತ ಡಿಕೆಶಿ ರಿಯಾಕ್ಷನ್. ಸರ್ಕಾರದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮನವಿ ಮಾಡ್ತೀನಿ, ನಾಗರಿಕರಿಗೆ ಪ್ರಾಮುಖ್ಯತೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಫಸ್ಟು ಅವ್ರು ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ, ಅವರ ಡ್ಯೂಟಿ, ನಾವು ಅವ್ರದ್ದು ಬೇಡಿಕೆಯನ್ನು ತಪ್ಪು ಅಂತ ನಾವು ಯಾರು ಸರ್ಕಾರ ಹೇಳಿಲ್ಲ. ಬಟ್ ಅವರು ಸರ್ಕಾರದ ಪೊಸಿಷನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಚೀಫ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇಬ್ಬರು ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಬಟ್ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆಗಕ್ಕಾಗದೆ ಹೋದನ್ನು ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ. ನಮಗೆ ನಾಗರಿಕರು ಇಂಪಾರ್ಟೆಂಟು. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ನನಗೆ ಕೆಲವು ಡ್ರೈವರ್ಸು, ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ, ಅವ್ರಿಗೆಲ್ಲ ನಾನು ಅಭಿನಂದಿಸ್ತೇನೆ. ಸಾರ್ವಜನಿಕರ ಬದುಕು ಭಾಳ ಇಂಪಾರ್ಟೆಂಟು. ನೀವು ಹಠ ಮಾಡೋದ್ರ ಅರ್ಥ ಇಲ್ಲ. ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಸಹಕಾರ ಕೊಡಿ ಅಂತ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಕೋರ್ಟ್ ಕೂಡ ಒಂದಿನ ಮುಂದೆ ಹಾಕಿ ಅಂದರೂ ಕೂಡ ಕೆಲವರು ಬಂದು ಕಂಪ್ಲೀಟ್ ಆಗಿ ಸ್ಟ್ರೈಕ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾರೆ. ನೋಡಿ, ಅನ್ನೆಸೆಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ, ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಫಸ್ಟ್ ಇನ್ನು ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಏನು ಅಂತ ಗೊತ್ತಿಲ್ಲ, ಆದರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಎಂದಿದ್ದಾರೆ.
ಗೃಹ ಸಚಿವರು. ನಡೀತಾ ಇದೆ, ಶಾಂತಿಯುತವಾಗಿ ನಡೀತಾ ಇದೆ ಸರ್. ಎಲ್ಲಾದರೂ ಇಲ್ಲಿವರೆಗೂ ಏನೋ ಅಂತ ಘಟನೆಗಳು ಯಾವುದೂ ವರದಿ ಆಗಿಲ್ಲ. ಯಾವುದೋ ವರದಿ ಆದರೆ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಕೊಪ್ಪಳದಲ್ಲಿ ಒಂದು ಬಸ್ಸಿಗೆ ಕಲ್ಲೊಡಿಲಾಗಿದೆ ಮಾಹಿತಿ ಇದೆ ಸರ್. ಏನಾದ್ರೆ ಸಾರ್ವಜನಿಕ ಸಣ್ಣ ಪುಟ್ಟದ್ದೇನು ಅಂಥ ಘಟನೆಗಳು, ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದೂ ಇನ್ನೂ ವರದಿ ಆಗಿಲ್ಲ. ಅಂಥದ್ದೇನಾದರೂ ಆದರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು. ಆದರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನಾಗಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ. ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ, ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದರೆ ಆಗಿರೋದು. ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ. ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿರುವಂತದ್ದು ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಸರ್ ಅವ್ರಿಗೆ? ಯಾಕೆ ಇಲ್ಲ, ಅದು ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ. ನಮಗೇನು ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿಗಳು ನಮಗೆ ಶೇರ್ ಆಗಿಲ್ಲ ಇನ್ನೂ ಕೂಡ.